ನಗರದ ವಿವಿಧ ವಾರ್ಡ್ಗಳಲ್ಲಿ ಕಾಡುತ್ತಿದ್ದ ಕತ್ತಲ ಭಯ ಇಂದಿನಿಂದ ದೂರವಾಗಿದೆ. ಇದಕ್ಕೆ ಕಾರಣ ಕೊನೆಗೂ ನಗರಸಭೆ ಬೀದಿ ದೀಪಗಳ ಅಳವಡಿಕೆಗೆ ಮುಂದಾಗಿದೆ. ಕಳೆದ ಹಲವು ವರ್ಷಗಳಿಂದಲೂ ಟೆಂಡರ್ ಸಮಸ್ಯೆ ಸೇರಿದಂತೆ ಇತರೆ ಕಾರಣಗಳನ್ನು ಹೇಳಿಕೊಂಡು ಬೀದಿ ದೀಪಗಳ ಅಳವಡಿಸದೆ ಜನರಿಗೆ ತೀವ್ರ ತೊಂದರೆ ನೀಡಲಾಗಿತ್ತು. ಇನ್ನು ಕೆಲ ನಗರಸಭಾ ಸದಸ್ಯರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಬೀದಿ ದೀಪಗಳನ್ನು ತಂದು ಅಗತ್ಯವಿರುವ ಕಡೆ ಅಳವಡಿಸುವ ಕೆಲಸವನ್ನು ಮಾಡಿದ್ರ. ಆದರೆ ನಗರಸಭೆ ಮಾತ್ರ ಬೀದಿ ದೀಪಗಳ ಅಳವಡಿಕೆ ಕುರಿತು ಗಮನ ಹರಿಸಿರಲಿಲ್ಲ. ಆದರೆ ಇದೀಗ ನಗರಸಭೆಯ ನೂತನ ಆಡಳಿತ ಮಂಡಳಿ ಬೀದಿ ದೀಪಗಳ ಅಳವಡಿಕೆಗೆ ಮುಂದಾಗಿದೆ. ಇಂದು 232 LED ಬಲ್ಬ್ಗಳನ್ನು ತಂದು ನಗರದಾದ್ಯಂತ ಅಳವಡಿಸುವ ಮೂಲಕ ಕತ್ತಲೆ ಓಡಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ನಗರದ 31 ವಾರ್ಡ್ಗಳಲ್ಲಿಯೂ ಅತ್ಯವಶ್ಯಕ ಎನಿಸಿದ ಪ್ರದೇಶಗಳಿಗೆ ಆದ್ಯತೆ ನೀಡಿ ಮೊದಲ ಹಂತದಲ್ಲಿ 232 LED ಬಲ್ಬ್ಗಳನ್ನು ಅಳವಡಿಸಲಾಗಿದ್ದು, ಇನ್ನೂ ಅಗತ್ಯವಿದ್ದರೆ ಮುಂದಿನ ದಿನಗಳಲ್ಲಿ ಅಳವಡಿಸುವ ಭರವಸೆಯನ್ನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ನೀಡಿದ್ದಾರೆ. ಇದರಿಂದಾಗಿ ನಗರದಲ್ಲಿ ಈವರೆಗೂ ಇದ್ದ ಕತ್ತಲೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾದಂತಾಗಿದೆ. ನಗರದಲ್ಲಿ ಬೀದಿ ದೀಪಗಳನ್ನು ಅಳವಡಿಸುವ ಕುರಿತು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಾಗರಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಬೀದಿ ದೀಪಗಳ ಅಳವಡಿಕೆ ಇಂದು ಮಾಡಲಾಗಿದೆ. ನಗರದ ಎಲ್ಲಾ 31 ವಾರ್ಡ್ಗಳಲ್ಲಿಯೂ ಬೀದಿ ದೀಪಗಳ ಅಳವಡಿಕೆ ಮಾಡಲಾಗುತ್ತಿದೆ. ತೀವ್ರ ಅವಶ್ಯಕತೆ ಇರುವ ಪ್ರದೇಶಗಳಲ್ಲಿ 236 LED ಬಲ್ಬ್ಗಳನ್ನು ಅಳವಡಿಸಲಾಗಿದೆ. ಎಲ್ಲಾ ಕಡೆಯೂ ಬೆಳಕು ಕಾಣುವಂತೆ ಮಾಡಲಾಗುತ್ತಿದೆ ಎಂದರು. ನಗರಸಭೆಯಿಂದ ಜಕ್ಕಲಮಡುಗು ಜಲಾಶಯದ ನೀರು ಕೆಲ ಪ್ರದೇಶಗಳಿಗೆ ಈವರೆಗೂ ಸಿಕ್ಕಿರಲಿಲ್ಲ. ಇದಕ್ಕೆ ಕಾರಣ ಪೈಪ್ಲೈನ್ ಇಲ್ಲದಿರುವುದು. ಪೈಪ್ಲೈನ್ ಇದ್ದರೂ ಕೆಲ ಸಮಸ್ಯೆಗಳಿಂದಾಗಿ ನೀರು ಪೂರೈಸಲು ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಮಿಸ್ಸಿಂಗ್ ಲೈನ್ಗಳನ್ನು ಪೂರ್ಣಗೊಳಿಸಲು ನಗರಸಭೆ ಕ್ರಮ ವಹಿಸುತ್ತಿದೆ. ಅಮೃತ್ 2 ಯೋಜನೆಯಲ್ಲಿ ನಗರದಾದ್ಯಂತ ನೀರಿನ HD ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ರಮ ಶೀಘ್ರದಲ್ಲಿಯೇ ಪ್ರಾರಂಭವಾಗಲಿದೆ ಎಂದರು. ಚಿಕ್ಕಬಳ್ಳಾಪುರ ನಗರದ ಭಾಳಷ್ಟು ನಾಗರಿಕರ ಬಹುದಿನಗಳ ಬೇಡಿಕೆ, ಭಾಳಷ್ಟು ಕತ್ತಲು ವಾತಾವರಣ ಇದೆ. ಈ ಲೈಟು ಅಳವಡಿಕೆ ಯಾಕೆ ಮಾಡ್ತಾ ಇಲ್ಲ ಅಂಥೇಳಿ ನಾವು ಆಯ್ಕೆ ಆಗಿನಿಂದ ದಿನದಿಂದನೂ ಕೂಡ ಭಾಳಷ್ಟು ನಾಗರಿಕರು ಕೇಳ್ತಿದ್ರು. ಆದರೆ ಅದು LED ಆಗಿತ್ತು. ಅದರಿಂದ ಟೆಂಡರ್ ಪ್ರೋಸೆಸ್ಗೆ ಸರ್ಕಾರದಿಂದ ಆದೇಶ ಬರಬೇಕಿತ್ತು. ಒಂದು ವಿಚಾರವಾಗಿ ಭಾಳ ತಡವ ಆಯಿತು. ಆದರೆ ಈ ದಿನ 31 ವಾರ್ಡುಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಷ್ಟೂ ವಾರ್ಡುಗಳಲ್ಲಿ ಅವಶ್ಯಕತೆ ಇರೋವಂಥ ಜಾಗದಲ್ಲಿ 236 ಒಂದು LED ಲೈಟ್ಗಳನ್ನು ಅಳವಡಿಸುವಂಥ ಕೆಲಸ ಈಗಾಗಲೇ ಒಂದು ವಾರದಿಂದ ಸತತವಾಗಿ ನಡೀತಾ ಇದೆ. ಈ ದಿನ ಕೂಡ ತಿಮ್ಮಕ್ಕ ಬಡಾವಣೆಯಲ್ಲಿ, ಅದೇ ರೀತಿ ಪೊಲೀಸ್ ಬಡಾವಣೆಯಲ್ಲಿ ಈಗೆಲ್ಲ ಅಳವಡಿಕೆ ಮಾಡ್ಕೊಂಡು ಬರಬೇಕಾಯಿತು. ಎಲ್ಲ ಕಡೆನೂ ಕೂಡ ಭಾಳ ಬೆಳಕು ಎತ್ತು ಕಾಣುವಂಥ ದಿನಗಳು ಹತ್ತಿರದಲ್ಲಿ ಆಗುತ್ತೆ. ಅದೇ ರೀತಿ ನಗರಸಭೆಯಿಂದ ಏನು ನಾವು ಭಾಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ವಿ, ಈ ಜಕ್ಕಲಮಡುಗು ನೀರು ಕೆಲವು ಬಡಾವಣೆಗಳಿಗೆ ಹೋಗೋದಿಲ್ಲ, ಕೆಲವು ಸಂಧಿಗಳಿಗೆ ಹೋಗೋದಿಲ್ಲ, ಕೆಲವು ಜಾಗದಲ್ಲಿ ಕಲೆಕ್ಷನ್ ಇದ್ದರೂ ಕೂಡ ನೀರು ಬರಲ್ಲ ಅಂಥೇಳಿ ಭಾಳ ದೂರುಗಳು ಬರ್ತಾಯಿತ್ತು. ಆದರೆ ಕಾರಣ ಏನು ಅಂತೇಳಿದ್ರೆ ಎಲ್ಲೆಲ್ಲಿ ಮಿಸ್ಸಿಂಗ್ ಲೈನ್ಸು ಅವಶ್ಯಕತೆ ಇತ್ತು ಅದನ್ನು 2022ರಲ್ಲಿ ಒಂದು ಪ್ಲಾನ್ ಅಂತ ಮಾಡ್ಕೊಂಡ್ವಿ. ಎಸ್ಟಿಮೇಟ್ ಎಲ್ಲ ಆಗಿತ್ತು. HD ಪೈಪ್ಲೈನ್ ಅಳವಡಿಕೆಯಿಂದಾಗಿ ನಗರದಲ್ಲಿ ಜಕ್ಕಲಮಡುಗು ಜಲಾಶಯದ ನೀರು ಪೂರೈಸಲು ಸಾಧ್ಯವಾಗದ ಪ್ರದೇಶಗಳಿಗೂ ಇನ್ನು ಮುಂದೆ ನೀರು ಸಿಗಲಿದೆ. ಇದರಿಂದ ನಗರದ ಎಲ್ಲಾ 31 ವಾರ್ಡ್ಗಳಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವಾಗಲಿದೆ ಎಂದು ಉಪಾಧ್ಯಕ್ಷರು ಹೇಳಿದರು. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.